ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಮ್ಮು ಇದೇ ಕತೆ. ನಾನು ಲಾಗ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಕಡೆಯಿಂದ ಅಮ್ಮ, ಇನ್ನೊಂದ್ ಕಡೆಯಿಂದ ಅಮ್ಮ ಕೇಳಿಸ್ತಾ ಇರುತ್ತೆ. ಎಸ್ ಫ್ರೆಂಡ್ಸ್, ಒನ್ ಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಇವತ್ತು ಸಂಡೇ ಬೆಳಗ್ಗೆನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿದ್ವಿ. ಯಾಕೆಂದ್ರೆ ಅಮ್ಮ ಅವರು ಶಿಫ್ಟ್ ಮಾಡ್ತಾ ಇದಾರೆ, ಮನೆ ಶಿಫ್ಟ್ ಮಾಡ್ತಿದ್ದಾರೆ. ಅನ್ಬೋದು ಕೆಲವೊಬ್ರು, ಏನ್ ದಿವ್ಯಾ ಇದು ಮನೆ ಶಿಫ್ಟಿಂಗ್ ಅಂತ ಹೇಳಿ. ಪಾಪ ಅವ್ರಿಗೆ ಅದು ಮನೆ ಅಡ್ಜಸ್ಟ್ ಆಗ್ಲಿಲ್ಲ. ಅಂಡ್ ಅಲ್ಲಿ ಹೋದಾಗಿಂದನೂ ಒಂದು ಸ್ವಲ್ಪ ಮನೆದೇನು ತಪ್ಪಲ್ಲ, ನಮ್ದು ಸ್ವಲ್ಪ ಬ್ಯಾಡ್ ವೈಬ್ಸ್ ಅನ್ನೋದು ಜಾಸ್ತಿ ಇತ್ತಲ್ಲ. ಸೊ ಹಾಗಾಗಿ ಯಾಕೋ ಅದು ಎಲ್ಲ ಸೆಟ್ ಆಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಇಬ್ಬರೇ ಅಲ್ವಾ ಇರೋದು, ಹಾಗಾಗಿ ಅವ್ರಿಗೆ ಬೇಡ ಅಂತ ಅನ್ಸಿದೆ ಅಂತ ಅನ್ಕೊಂಡು ಇವಾಗ ಮತ್ತೆ ನಮ್ಮ ಮನೆಗೆ, ನಾವಿರೋ ಈ ಮನೆಗೆ ತುಂಬಾ ನಿಯರೆಸ್ಟ್ ಮನೆ ಶಿಫ್ಟ್ ಮಾಡಿದ್ದಾರೆ. ಅದು ಮನೆ ಸ್ವಲ್ಪ ಸಫಿಷಿಯೆಂಟ್ ಇದೆ, ಇಬ್ರು ಇರೋದಕ್ಕೆ ತುಂಬಾ ಬೆಸ್ಟ್ ಅಂತ ಅನ್ಕೊಂಡು ಚಿಕ್ಕ ಮನೆ ನೋಡ್ಕೊಂಡು ಇದ್ದಾರೆ. ಅಂಡ್ ಆ ಮನೆ ಶಿಫ್ಟಿಂಗಿಗೆ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಹೋಗಿದ್ವಿ, ಬಟ್ ನನಗೆ ಅಲ್ಲಿ ಇರೋದಕ್ಕೆ ಅಸ್ಸಲು ಆಗ್ಲಿಲ್ಲ. ಬಿಕಾಸ್ ತುಂಬಾ ಸುಸ್ತಾಗ್ತಾ ಇದೆ. ಸೊ ತುಂಬಾ ಸುಸ್ತಾಗ್ತಾ ಇತ್ತು ಫ್ರೆಂಡ್ಸ್, ಸಕ್ಕದು ತಲೆ ತಿರುಗ್ತಾ ಇತ್ತು. ಅಲ್ಲಿ ಇರೋದಕ್ಕೆ ಅಸ್ಸಲು ಆಗ್ಲಿಲ್ಲ ನನಗೆ. ಈವನ್ ಇವಾಗ ಕೂಡ ತುಂಬಾ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಒಂದೊಂದ್ಸರಿ ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆಗೆ ವಾಪಸ್ ಬಂದೆ ನಾನು. ಮತ್ತೆ ಸುಮ್ಮನೆ ಅವರಿಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಇನ್ನು ಮನೆಯೆಲ್ಲ ಮೀನ್ಸ್ ಸಾಮಾನೆಲ್ಲ ಈ ಮನೆ ಶಿಫ್ಟ್ ಆದ್ಮೇಲೆ ಹೋಗಿ ಜೋಡಿಸೋದ್ರ ಆಯ್ತು ಅಂತ ಹೇಳಿ. ಮತ್ತೆ ಇವತ್ತು ಸಂಡೇ ಬೇರೆ, ಮತ್ತೆ ಅಲ್ಲಿ ಯಾರು ಅಡುಗೆ ಮಾಡೋರು ಇಲ್ಲ. ಅದಕ್ಕೆ ಮನೆಗೆ ಬಂದು ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡಿಕೋಣ ಅಂತ ಅನ್ಕೊಂಡು ಬಂದೆ. ನಾನ್ ವೆಜ್ ಕೂಡ ತಂದಿಟ್ಟಿದ್ದಾರೆ ಜಯಂತಿಗ. ಸೊ ಇವತ್ತಿನ ಲಾಗ್ನ ಹಾಗೆ ಹೆಂಗೂ ಮನೇಲಿ ಇರ್ತೀನಿ, ಈ ಥರದ್ದೆಲ್ಲ ರೋಟೀನ್ಸ್ ಇದೆ ಅಂತ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ನಿಮ್ಗೆ ಯಾರು ಇಷ್ಟ ಆಗ್ಬೋದು. ಆ್ಯಂಡ್ ತುಂಬ ಜನರು ಡೌಟ್ಸ್ ಕೇಳ್ತಾ ಇದ್ದೀರಾ, ಒಂದೊಂದೇ ಕ್ಲಿಯರ್ ಮಾಡ್ತೀನಿ. ನೇಲ್ ಪಾಲಿಶ್ ಹಚ್ಬೇಕಂತೆ. ಸೊ ಯಾರಿಗೇನೋ ಚಿಂತೆ ಅಂತಂದ್ರೆ ಇವಳಿಗೆ ಇನ್ನೇನೋ ಚಿಂತೆ. ಸೊ ನಾನು ಮಿಂಚು ಹಚ್ಕೊಂಡ್ಬಿಟ್ಟಿದ್ದೀವ, ಇವಾಗ ಅವಳಿಗೂ ಹಚ್ಬೇಕು. ಹಾಗೆ ಎಲ್ಲೋ ಐತೆ ನೋಡು. ಇವಾಗ ನಾನು ಅಡುಗೆ ಮಾಡಬೇಕು. ಭಾನುವಾರ ತುಂಬಾ ಸುಸ್ತಿದೆ, ಅದನ್ನ ಹೆಂಗೋ ರಿಕವರ್ ಮಾಡ್ಕೊಂಡು ಮಾಡ್ತೀನಿ. ಅವಾಗ ಉಪ್ಪು ನೀರು ಕುಡಿತಾ ಇರ್ತೀನಿ, ಅವಾಗ ಸಕ್ಕರೆ ನೀರು ಕುಡಿತಾ ಇರ್ತೀನಿ. ಸೊ ಏನ್ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದೆ. ಒಂದತ್ರ ತುಂಬಾ ಬೇಜಾರಿದೆ, ಬಟ್ ಏನ್ ಮಾಡ್ಲಿ ಆಗ್ತಿಲ್ಲ. ಅಂಡ್ ಇನ್ನು ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾ ಇದ್ರಿ, ಚೈನ್ ಅಂತ ಹೇಳಿ. ಆಕ್ಚುಲಿ ಇದು ಗೋಲ್ಡ್ ಅಲ್ಲ, ಗ್ಯಾರಂಟಿ. ಇದು ನಾನು ಈ ಥರದ್ದೆಲ್ಲ ಹಾಕಲ್ಲ. ರೀಸೆಂಟ್ಲಿ ಹಬ್ಬದಲ್ಲಿ ಮಿಸ್ ಆಗಿ ಹಾಕೊಂಡೆ ಅಷ್ಟೇ. ಬಟ್ ಅದು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದಿದ್ದು ನೋಡಿ ಅದನ್ನ ಹಂಗೆ ಹಾಕೊಂಡಿದೀನಿ. ಬಟ್ ಒಂದು ಅಂತಂದ್ರೆ ನಾನು ಇದರದ್ದು ಹಾಕೊಳ್ಳೋ ಮೈಂಡ್ ಸೆಟ್ ಇರಲಿಲ್ಲ. ಹಾಕೊಂಡ್ರೆ ಗೋಲ್ಡ್ ಹಾಕೋಬೇಕು ಅನ್ನೋದಿತ್ತು. ಇದು ಯಾಕೋ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಂಡು ಇದು ಮಾಡಿದೀನಿ. ನನ್ನ ಮೈಂಡಲ್ಲಿ ಆಕ್ಚುಲಿ ಅದ್ರದ್ದು ಇಲ್ವೇ ಇಲ್ಲ, ಇದೇ ಅದ ಹಾಕೋಬೇಕು ಹಂಗೆ ಹಿಂಗೆ ಅಂತೇಳಿ. ಸೊ ಲುಕ್ ವೈಸ್ ಗುಡ್. ಬಟ್ ಒಂದು ಗುಡ್ ನ್ಯೂಸ್ ಅಂತಂದ್ರೆ ನಾನು ಗೋಲ್ಡ್ ಮಾಡೋದಕ್ಕೆ ಹಾಕಿದ್ದೀನಿ. ಸೊ ಅದು ಒಂದು ಸ್ವಲ್ಪ ಖುಷಿ ಅಷ್ಟೇ. ಇನ್ನೇನು ಕುತ್ತಿಗೆಲ್ಲ ಹಂಗೆ ಇರ್ಲಿ ಬಿಡು, ಮ್ಯಾನಿಫೆಸ್ಟೇಷನ್ ಆಗ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇದಾದ್ಮೇಲೆ ನಾನು ನೆಕ್ಸ್ಟ್ ಹಾಕೋದೆ ನನ್ನ ಸರ ಅಂತಲೂ ತಲೆಯಲ್ಲಿದೆ. ನೋಡೋಣ, ವೇಟ್ ಮಾಡ್ತಾ ಇದ್ದೀನಿ ಬರೋದಕ್ಕೆ. ಬಂದಿದ್ದ ದಿನ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರ್ವೈಸ್ ಇದು ಗ್ಯಾರಂಟಿ ಇದು. ಆಕ್ಚುಲಿ ಮಿಂಚುಗೆ ಫೀಡಿಂಗ್ ಬಿಡಿಸಿದ್ದೀನಿ ಫ್ರೆಂಡ್ಸ್. ಫೀಡಿಂಗ್ ಬಿಡಿಸಿ ಅದತ್ರ ಒಂದು 2 ತಿಂಗಳಾಗೋದಕ್ಕೆ ಬಂತು. ಯಾಕೆ ಅವಳಿಗೆ ಫೀಡಿಂಗ್ ಬಿಡಿಸಿದ್ದು ಅಂತಂದ್ರೆ, ಸೊ ನಾನು ತುಂಬ ವೀಕ್ ಆಗ್ತಾ ಇದ್ದೀನಿ ಅಂತ ಬಿಡಿಸಿದ್ದು. ಬಟ್ ಬಿಡಿಸಿದ್ದು ಅದಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ವೀಕ್ ಆಗಿದ್ದೀನಿ. ಏನೋ ಫುಲ್ ನಿಶಕ್ತಿ ಅಂತ ಅನ್ನಿಸ್ತಾ ಇದೆ. ಫುಲ್ ನನಗೆ ಸ್ಟ್ರೆಂತೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹೆವಿ ಕೆಲಸ ಬೇರೆ ಆಯಿತು, ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ತಗೊಂಡೆ. ಹಾಗಾಗಿ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಪ್ರಾಪರ್ ರೆಸ್ಟ್ ಬೇಕೇ ಬೇಕು ನನ್ನ ಬಾಡಿಗೆ, ಮತ್ತು ನನ್ನ ಒಂದು ಮೆಂಟಲ್ ಹೆಲ್ತ್ಗಾಗಿರ್ಬೋದು. ತುಂಬ ಪ್ರಾಪರ್ ರೆಸ್ಟ್ ಬೇಕು. ಸೊ ಹಾಗಾಗಿ ನಾನು ಸ್ಪೇಸ್ ಕೊಟ್ಕೊತಾ ಇದ್ದೀನಿ. ಸೊ ಅವಳಿಗೆ ಫೀಡಿಂಗ್ ಹೆಂಗೆ ಬಿಡಿಸಿದ್ದು ಅಂತಂದರೆ ತುಂಬ ಸಿಂಪಲ್. ನಮ್ಮ ಚಿಟ್ಟಿಗೆ ಅಷ್ಟೇ ನಮಗೆ ಕಷ್ಟ ಆಗಿದ್ದು, ಮೊದಲನೇ ಮಗು ಅಂತ ಹೇಳಿ ಪ್ರಾಪರ್ ವೇ ಗೊತ್ತಿಲ್ಲದೆ ಇರೋದ್ರಿಂದ. ಮತ್ತು 2ನೇ ಅವಳಿಗೆ ಒಂದು ಸೂಜಿ ಹಾಕಿರೋದು ಕ್ಯಾನಲ್ಲಿ ನೋಡಿ ಬಿಡಿಸಿದ್ದು. ಅವಳು ಹಾಗೆ ಸಡನ್ನಾಗಿ ಬಿಟ್ಬಿಟ್ಲು. ಹಾಗಾಗಿ ಇವಳಿಗೆ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಅದೇ ಟೈಮ್ಗೆ ಎಕ್ಸಾಕ್ಟ್ ಆಗಿ ನಮ್ಮ ಚಿಟ್ಟಿಗೆ ಫಸ್ಟ್ ಆಪರೇಷನ್ ಆಯಿತು. ಅದನ್ನ ಅವಳು ನೋಡ್ತಾ ಇದ್ಲು, ಸಣ್ಣವಳು ನೋಡ್ತಾ ಇದ್ಲು, ಆಯಿ ಆಗಿದೆ ಅಣ್ಣಂಗೆ, ಆಯಿ ಆಗಿದೆ ಅಂತ ಹೇಳಿ. ಸೊ ಅದಾದ ತಕ್ಷಣ ಒಂದು 15 ದಿನ ಬಿಟ್ಟು ವಿದಿನ್ 1 ಮಂತಲ್ಲಿ ನಮ್ಮಂಗೆ ಆಪರೇಷನ್ ಆಯಿತು. ನಮ್ಮಗೂ ಕೂಡ ದೊಡ್ಡದಾಗ ಆಪರೇಷನ್ ಆಗಿರೋದ್ರಿಂದ ಅದನ್ನು ಕೂಡ ತೋರಿಸಿದ್ವಿ ಅವಳಿಗೆ, ಆಯಿ ಆಗಿದೆ, ಅಜ್ಜಿಗೆ ಆಯಿ ಆಗಿದೆ ಅಂತೇಳಿ. ಸೊ ನಾನು ಹಾಗೆ ಕ್ಯಾನಲ್ ಹಾಕಿರೋದನ್ನ ನೋಡಿ ನನಗೂ ಸೂಜಿ ಹಾಕಿದ್ದಾರೆ, ನನಗೂ ಆಯಿ ಆಗಿದೆ, ನೀನು ಪಾಪು ಅಂತೀನಿ. ಸೊ ಉಗ್ಗು ಕುಡಿಯಂಗಿಲ್ಲ, ಉಗ್ಗು ಅಂತಿದ್ವಲ್ಲ ನಾವು, ಉಗ್ಗು ಕುಡಿಯಂಗಿಲ್ಲ ಅಂತೇಳಿ ಜಸ್ಟ್ ಒಂದು ಮಾತು ಹೇಳಿದ್ದಕ್ಕೆ ಬಿಟ್ಟೇ ಬಿಟ್ಲು. 1-2 ದಿನ ಕಾಡಿಸಿದ್ಲು, ಬಿಟ್ರೆ ಮತ್ತೆ ಅವಳು ಕೇಳಲೇ ಇಲ್ಲ. ಇವಾಗ ಉಗ್ಗು ಬೇಕಾ ಅಂತಂದ್ರೆ ಸಾಕು ಬೇಡ ಅಂತಿರ್ತಾಳೆ. ಆ್ಯಂಡ್ ಡೈಲಿ ಟೈಮಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀರಾ, ರಾತ್ರಿ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಕೇಳಿದ್ರಿ ಕೆಲವೊಬ್ರು.
ತಡ್ರಿ ಇವಳನ್ನ ತೋರಿಸ್ತೀನಿ ಹೆಂಗಿದ್ದಾಳೆ ಅಂತೇಳಿ. ಅವತಾರ ಯಾರು ಫ್ರೆಶ್ ಅಪ್ ಆಗಿಲ್ಲ ಮಕ್ಕಳು, ಹಂಗೆ ಹೇಳ್ಕೊಂಡು ಹೋಗಿದ್ವಾ. ಇವಾಗ ಮತ್ತೆ ಅಲ್ಲಿ ಫುಲ್ಲು ಆಟ ಆಡಿ ಇವ್ರಿದ್ರೆ ಫುಲ್ ಗಲಾಟೆ ಆಗುತ್ತೆ, ಇನ್ನು ಸಾಮಾನೆಲ್ಲ ಶಿಫ್ಟ್ ಆಗಲ್ಲ ಅಂತೇಳಿ ನಮ್ಮಪ್ಪ ಭಯ ಹೊಡೆದಕ್ಕೆ ನನಗೆ ಬೇರೆ ಸುಸ್ತಾಗಿರೋದಕ್ಕೆ ಕರ್ಕೊಂಬಂದ್ಬಿಟ್ಟೆ. ನಂದು ಲಿಪ್ ಬಾಮ್ ತಗೊಂಡು ಫುಲ್ ಹಚ್ಕೊಂಡಿದ್ದಾಳೆ. ಏನು ಅವತಾರ ಇದು, ಏನು ಅವತಾರ. ಅಮ್ಮ ಉಗ್ಗು ಕುಡಿತೀಯಾ? ಮಿಂಚು ಉಗ್ಗು ಬೇಕಾ? ಉಗ್ಗು ಬೇಕಮ್ಮೆ? ಅವಳು ಹುಳ ಬಂದಾಗಲೇ ಮಾತಾಡೋದು. ಆ್ಯಂಡ್ ರಾತ್ರಿ ಹೆಂಗೆ ಮ್ಯಾನೇಜ್ ಮಾಡಿದ್ವಿ ಅಂತಂದರೆ, ಕೆಲವೊಮ್ಮೆ ನಿದ್ದೆ ಮಾಡೋದಕ್ಕೆ ತುಂಬ ಕಿರಿಕಿರಿ ಮಾಡೋ ಸ್ಟಾರ್ಟ್ ಮಾಡಿದ್ಲು ಫ್ರೆಂಡ್ಸ್. ಆವಾಗ ನಿಪ್ಪಲ್ ಬಾಟ್ಲಿ ಕೊಟ್ಟಿದ್ದು. ಹೆಂಗೆ ನಮ್ಮ ಮಿಟ್ಟುಗೂ ನಿಪ್ಪಲ್ ಬಾಟ್ಲಿ ಕೊಟ್ಟು ಮ್ಯಾನೇಜ್ ಮಾಡಿದ್ವು ಹಾಗೆ ಕೊಟ್ಟಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡಲ್ಲ, ಒಂದು ಟೈಮ್ ಅಂತ ಬಂದಾಗ ಕಂಟಿನ್ಯೂ ಮಾಡಲ್ಲ, ಸ್ಟಾಪ್ ಮಾಡಿಸ್ತೀವಿ. ಇವಾಗ ಮತ್ತೆ ಹೆಂಗಾಗೋದು ಗೊತ್ತಾ, ಹೊರಗಡೆ ಸಜೆಷನ್ಸ್ ಹೆಂಗಿರುತ್ತೆ ಅಂದರೆ, ಅಯ್ಯೋ ನಿಪ್ಪಲ್ ಬಾಟ್ಲು ಕೊಡಲೇಬಾರ್ದು, ಹೊರಗಡೆ ಹಾಲು ಕೊಡಲೇಬಾರ್ದು ಅಂತ ಹೇಳಿ ತುಂಬ ಹೇಳ್ತಾರೆ. ಬಟ್ ನಮ್ಮದು ಕಷ್ಟ ನಮಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ಕಣ್ಣಿಗೆ ನಿದ್ದೆ ಇರಲ್ಲ, ಎಷ್ಟೋ ದಿನಗಳಾಯಿತು ನಿದ್ದೆ ಮಾಡಿಲ್ಲ ನಾನು. ಅದರಲ್ಲೂ ನಮ್ಮ ಚಿಟ್ಟಿ ಹುಟ್ಟಿದಾಗಿಂದ ಸ್ಟಾರ್ಟ್ ಆಗಿರೋ ಪ್ರಾಬ್ಲಮ್ಸ್ ನನಗೆ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ. ಅಟ್ಲೀಸ್ಟ್ ಇವಾಗಾದರೂ ಒಂದು ಸ್ವಲ್ಪ ಬ್ರೇಕ್ ತಗೋಣ ಅಂದರೆ ಆಗ್ತಾ ಇಲ್ಲ. ನಮ್ಮ ಮಿಂಚು ಐ ಥಿಂಕ್ ಇನ್ನೂ 1 ವರ್ಷ ಆಗ್ಬೇಕು ಅನ್ಸುತ್ತೆ ನಾನು ಈ ಥರದ್ರಿಂದೆಲ್ಲ ಹೊರಗೆ ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಹಿಂಗಿದೆ ನಮ್ಮದು ಪರಿಸ್ಥಿತಿ. ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಜಯಂತ್ದೆಲ್ಲ ಕೆಲಸ ಆಯ್ತಾ. ಸೊ ನನಗೆ ಇವಾಗ ಚಿಕನ್ ತಂದು ಹೆಚ್ಚಿಟ್ಟು ತೊಳೆದು ಇಟ್ಟಿದ್ದಾರೆ. ಇವಾಗ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ, ಅವ್ರ ಕೆಲಸ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೋಗಿ ಸಾಮಾನೆಲ್ಲ ಕಟ್ಟಿ ಶಿಫ್ಟ್ ಮಾಡಬೇಕು, ಅದಕ್ಕೋಸ್ಕರ ಅವ್ರು ಹೋಗ್ತಿದ್ದಾರೆ. ಹಚ್ಚು. ಇನ್ನು ಮಕ್ಕಳು 3 ಜನ ನನ್ನ ಜೊತೆ ಇದ್ದಾರೆ, ಏನು ತಲೆ ತಿಂತಾರೋ ಗೊತ್ತಿಲ್ಲ. ಸೊ ಕರೆಂಟ್ ಬೇರೆ ಇಲ್ಲ, TV ಹಾಕಿ ಕೂರ್ಸೋಣ ಅಂತಂದರೆ ಹೆಂಗೆಂಗೋ ಆಟ ಆಡ್ತಾ ಇದ್ದಾರೆ. ಬನ್ನಿ ಹೋಗಿ ಇವಾಗ ಒಳಗಡೆ ಅಡುಗೆ ಮಾಡೋಣ. ಫ್ರೆಂಡ್ಸ್ ಈಗ ಮಸಾಲೆ ಜೋಡಿಸ್ಕೊಂತ ಕೂತ್ಕೊಂಡಿದ್ದೀನಿ, ಆಲ್ರೆಡಿ. ಇವರು TV ನೋಡ್ತಾ ಇದ್ದಾರೆ, ಮೋಟು ಪಟ್ಲು. ಇವಾಗ ನೋಡಿ ನಮ್ಮ ಮಿಂಚು ಹೆಂಗೆ ಮಾಡ್ತಾಳೆ. ಚಿಟ್ಟಿ ಇಲ್ಲಿದ್ದಾನೆ, ಮಿಟ್ಟು ಇಲ್ಲಿದ್ದಾಳೆ, ಮಿಂಚು ಇದ್ದಾಳೆ. ಮಿಂಚು ಏನ್ ಮಾಡಿ ಮೋಟು ಪಟ್ಲು? ಅದು ತಾತ ಅಂತ ಕಲಿಸ್ಬಿಟ್ಟಿದ್ದಾರೆ. ಆ ಡುಮ್ಮ ಇದಾರಲ್ಲ ಅದು ನಮ್ಮ ಅಪ್ಪ ಅಂತೆ, ಅದಕ್ಕೆ ತಾತ ಅಂತಾಳೆ. ನಿಕ್ ಮೋಟು ಪಟ್ಲು అంటే ఇష్టమా? ಎಂತ తావబతి ఇష్ట అంతే. మించు ఏమది, ఏం చూస్తావు మించు, ఏం చూస్తా ఉండవు? ಪಾಪ ಅದಕ್ಕೆ ಶೀತ ಆಗಿದೆ, ಮತ್ತೆ ಇವಾಗ ನಿದ್ದೆ ಬೇರೆ ಬಂದಿದೆ. ಕಿರಿಕಿರಿ ಮಾಡಿ 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 ಮಲ್ಕೊಂಡ್ಬಿಡ್ತಾಳೆ. ಇದೇನು ಬಟ್ಲಲ್ಲಿ ಯಾಯ ಹಾಕಿಸ್ಕೊಂಡ್ಬಿಡ್ತಾಳೆ. ಯಾಯ ಮೀನ್ಸ್ ಕಡಲೆ ತಿನ್ಕೋ ಅಂತ ಕೂತ್ಕೊಂಡಿದ್ದಾಳೆ. ಇನ್ನು ಒಳಗೆ ಬಂದು ಮಸಾಲೆಗೆಲ್ಲ ಜೋಡಿಸ್ಕೊಂಡು ಮಸಾಲೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಕಡೆ ಮಸಾಲೆ ಹಾಕೋದು ಅಂತಂದರೆ ಹೀಗೆ, ನನಗೆ ಮದುವೆ ಆಗಿ ವಸ್ತ್ರಲ್ಲಿ ಈ ಮಸಾಲೆಗಳು ಹಾಕಿ ಅಡುಗೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಅವಾಗೊಂದು ಕೋಡ್ ವರ್ಡ್ನ ಇನ್ನೂ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಮೇ ಬಿ ನಿಮಗೆಲ್ಲ ಇವತ್ತು ಶೇರ್ ಮಾಡ್ತೀನಿ, ನನಗೂ ಬರ್ಬೋದು. ಸೊ ಹೆಂಗೆ ಅಂತಂದರೆ ಮರಿತೀನಿ ನಾನು ಯಾವಾಗಲೂ. ಸೊ ಲಾಸ್ಟಿಗೆ ಮತ್ತೆ ಇನ್ನೊಂದ್ಸಲ ಅನ್ಕೊತೀನಿ ಕರೆಕ್ಟ್ ಇದನ್ನು ನಂದು ಕೋಡ್ ವರ್ಡ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಕೊಬ್ಬರಿ ಕೊತ್ತಂಬರಿ ಇದೆರಡು ಜೋಡಿ, ಮತ್ತು ಈರುಳ್ಳಿ ಟೊಮೊಟೊ ಹಣ್ಣು ಇದೆರಡು ಜೋಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆರಡು ಜೋಡಿ. ಸೊ ಇದಿಷ್ಟು ಬೇಸಿಕ್. ಅದ್ರ ಮೇಲ್ಗಡೆ ನಾನು ಏನು ಹಾಕ್ತೀನಿ ಮಸಾಲೆಗಳು, ಅದು ಡಿಪೆಂಡ್ಸ್ ಅಪಾನ್ ಅಡುಗೆ. ಆಮೇಲೆ ಮತ್ತು ಕೆಲವೊಂದಷ್ಟು ಮಸಾಲೆ ಐಟಮ್ಸ್ಗಳು ಕೂಡ ಯಾವುದಕ್ಕೆ ಏನು ಹಾಕ್ಬೇಕಂತ ಹೇಳಿ ತಲೆಯಲ್ಲಿದೆ. ಸೊ ಹೀಗೆ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಇವತ್ತಿನವರೆಗೂ ನಿಮ್ಮ ಹತ್ರ ಹೇಳಿರಲಿಲ್ಲ. ಇದೊಂದು ಕೋಡ್ ವರ್ಡ್ ಮೇ ಬಿ ಯಾರಿಗಾದರೂ ನಂತರ ಕನ್ಫ್ಯೂಷನ್ ಮೈಂಡ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದೆ. ಸೊ ಇವತ್ತು ಎಲ್ಲ ಜೋಡಿಸಿ ಹಾಕ್ತಾ ಇದ್ದೀನಿ. ಸೊ ಕೊಬ್ಬರಿ ಕೂಡ ಹೆಚ್ಕೊಂಡು ತೊಳೆದಾಗ್ತಾ ಇದೆ. ಇನ್ನು ಗರಂ ಮಸಾಲ ಆ್ಯಡ್ ಮಾಡಿ ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ. ನಮ್ಮ ಮನೇಲಂತರೂ, ಅಮ್ಮನ ಮನೆ ಆಗಿರ್ಬೋದು ನಮ್ಮ ಮನೇಲಿ ಆಗಿರ್ಬೋದು, ಚಿಕನ್ ಮಾಡಬೇಕು ಅಂತಂದರೆ ಆಚೆ ಚಿಕನ್ ಮಸಾಲ ಇರಲೇಬೇಕು. ಹಾಗೆ ಆ ಟೇಸ್ಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು. ವಿತೌಟ್ ಆಚೆ ಚಿಕನ್ ಮಸಾಲ ನಾವೇನಾದರೂ ಬೇರೆ ಮಸಾಲ ಹಾಕಿ ಮಾಡಿದ್ವಿ ಅಂದರೆ ಒಬ್ಬರು ಕೇಳ್ತೀವಿ, ಏನಮ್ಮ ಇದು ಸಾಂಬಾರು ಟೇಸ್ಟ್ ಚೆನ್ನಾಗಿಲ್ಲ ಹಾಗೆ ಹಿಂಗೆ ಅಂತೇಳಿ. ಆಮೇಲೆ ಇನ್ನೂ ಒಂದೇನಂತಂದರೆ, ಇವತ್ತು ಈಗ ಅಪ್ಪ ಅಮ್ಮ ಬೇರೆ ಬರ್ತಾರಲ್ಲ, ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಆ ಲುಕ್ಸೇ ಬರ್ತೀವಿ, ಮತ್ತು ನಾನ್ ವೆಜ್ ತಿನ್ಬೇಕಲ್ಲ, ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಬೇಡ. ಇವತ್ತು ಸಂಡೇ, ಪೂಜೆ ಇದ್ದರೆ ಏನು ಇಲ್ಲದೆ ಇದ್ದರೆ ಏನು, ಎಲ್ಲ ಮುಗಿಸ್ಕೊಂಡೋದು ಪರವಾಗಿಲ್ಲ, ನಾನ್ ವೆಜ್ ತಿನ್ನಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಮನೇಲಿ. ಸೊ ಹಾಗೆ ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ರೀಚ್ ಆಗಬೇಕಲ್ಲ ಎಕ್ಸ್ಪೆಕ್ಟೇಷನ್ಸ್. ಇವತ್ತಂತರೂ ತುಂಬ ಕೇರ್ಫುಲ್ಲಾಗಿ ಏನು ಹಾಕಬೇಕು, ಎಷ್ಟು ಹಾಕಬೇಕು ಇದನ್ನೆಲ್ಲ ನೋಡಿಕೊಂಡು ಆಗ್ತಾಯಿದ್ದೆ. ಯಾಕಂದರೆ ಪ್ರತಿ ಸರಿನೂ ಬೈಸ್ಕೊತೀವಿ ನಾವು ಯಾರು ಮಾಡಿದ್ರು ಕೂಡ. ಯಾಕಂದ್ರೆ ಅಂತಿರ್ತಾರೆ, ಅಪ್ಪನಾದರೂ ಅಮ್ಮನಾದರೂ ಇಬ್ಬರಲ್ಲಿ ಒಬ್ರು ಬೈತಿರ್ತಾರೆ, ಇನ್ನೂ ಕಳ್ತಿಲ್ಲ ನೀವು ನಾನ್ ವೆಜ್ ಮಾಡೋದು ಅಂತೇಳಿ. ಸೊ ನಾವು ಹಂಗೆ ನಮಗಲ್ಲ ಅನ್ನೋ ಥರ ಇರ್ತೀವಿ, ನೀವು ಹೆಂಗೆ ಮಾಡಿದ್ರು ಅಂತೀರಾ ಅಂದ್ಕೊಳ್ಳಿ ಅಂತೇಳಿ. ಸೊ ಇವತ್ತು ಮಾತ್ರ ತುಂಬ ಇಷ್ಟಪಟ್ಟು ಅಡುಗೆ ಮಾಡಿದ್ದೀನಿ. ಅದು ಹೇಗಾಗಿದೆ ಅಂತಲೂ ಹೇಳ್ತೀನಿ, ವೆಯ್ಟ್ ಮಾಡಿ. ನಮ್ಮ ಮಿಂಚು ಏನು ಮಾಡ್ತಿದ್ದಾಳೆ ನೋಡಿದ್ರೆ, ಎಲ್ಲ ಬೆಳ್ಳುಳ್ಳಿ ತಗೊಂಡು ಏನು ಲೋಟದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆಟ ಆಡ್ಕೊತ ಹಳ್ತಾ ಇದ್ದಾಳೆ. ಇನ್ನು ಮತ್ತು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ ಸಾರು ಮಾಡಿದ್ದು. ಈ ಡಿಫ್ರೆಂಟ್ ಎಲ್ಲಿಂದ ಕಲ್ತಿದ್ದು ಅಂದರೆ, ನಮ್ಮಪ್ಪ
ನಮ್ಮಪ್ಪ ಹಿಂಗೆ ಮಾಡ್ತಾರೆ, ಹೆಂಗೆ ತಿಂತೀವಿ ನಾವು ಅಂತಂದರೆ ತುಂಬ ಇಷ್ಟಪಟ್ಟು ತಿಂತೀವಿ. ಆ್ಯಂಡ್ ನಾನು ಮಾಡಿದ್ದು ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್. ಸೊ ಇನ್ನು ಅವ್ರು ಬರ್ತಿದ್ದಾರೆ, ಬೈಸ್ಕೊಳ್ಳೋದು ಬೇಡ, ಇವತ್ತು ನಮ್ಮ ಅಪ್ಪಾಜಿ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ ತಡಿ ನಾನು ಅಂತ ಹೇಳಿ ಮಸಾಲೆ ಎಲ್ಲ ಜೋಡಿಸ್ಕೊಂಡು ರುಬ್ಬಿ ಚಿಕನ್ನ ಮತ್ತು ಏನೋ ಉಪ್ಪು ಖಾರ ಅರಿಶಿನ ಪುಡಿ, ಖಾರ ಅಲ್ಲ ಜಸ್ಟ್ ಉಪ್ಪು ಅರಿಶಿನ ಪುಡಿ ಎಣ್ಣೆ ಹಾಕಿ ಅದನ್ನು ಬಾಡಿಸ್ಕೊಂಡು ನಾವು ಸೈಡಿಗೆ ತೆಗೆದಿಟ್ಟು ಮಸಾಲೆನ ಆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ ನಂತರ ಆ್ಯಡ್ ಮಾಡಿ ಅದಕ್ಕೆ ಉಪ್ಪು ಖಾರ ನೋಡಿಕೊಂಡು ಮತ್ತು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ನಮ್ಮಪ್ಪ ಹೇಳ್ಕೊಟ್ರುವಂಥ ಪ್ರೊಸೀಜರ್. ನಾವೆಲ್ಲ ಬೇರೆ ಬೇರೆ ಥರ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಅಪ್ಪಾಜಿ ಮಾತ್ರ ಎವ್ರಿ ಟೈಮ್ ಹೀಗೆ ಮಾಡ್ತಾರೆ. ಬಟ್ ಸ್ವಲ್ಪ ಖಾರ ಪುಡಿ ಜಾಸ್ತಿ ನಮ್ಮ ಅಪ್ಪಾಜಿ ಹಾಕೋದು, ಖಾರ ಪುಡಿ ಮತ್ತು ಎಣ್ಣೆ ಜಾಸ್ತಿ. ಹಿಂಗೇನಾದರೂ ಸಾಂಬಾರು ಮಾಡಿದಾಗ ಮೇಲ್ಗಡೆ ತೇಲ್ತಾ ಇರುತ್ತೆ, ಅದೇನೋ ಗೊತ್ತಿಲ್ಲ, ಬಟ್ ಸಕ್ಕ ಟೇಸ್ಟ್ ಇರುತ್ತೆ ನಮ್ಮ ಅಪ್ಪ ಮಾಡೋದು. ಹಾಗಾಗಿ ಅವ್ರ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಬಟ್ ಟೇಸ್ಟ್ ಹೆಂಗಿತ್ತು ಅಂತಂದರೆ ನಿಜವಾಗ್ಲೂ ಸೂಪರಾಗಿತ್ತು ಫ್ರೆಂಡ್ಸ್. ಇವತ್ತು ಎಲ್ಲರೂ ಹೇಳಿದ್ರು ಸಾಂಬಾರು ಚೆನ್ನಾಗಿದೆ ಅಂತೇಳಿ. ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಸಪ್ಪೆ ಆಗಿತ್ತು ಅಂತ ಹೇಳಿ ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಉಪ್ಪು ಕಡಿಮೆ ಇದ್ದರೂ ಕೂಡ ಸರಿ ಅಂತ ಅನಿಸುತ್ತೆ. ಬಟ್ ಇವ್ರಿಗೆಲ್ಲ ಉಪ್ಪು ನನಗೆ ಸರಿ ಇದ್ರೂ ಕಡಿಮೆ ಇದೆ ಅಂತ ಅನಿಸುತ್ತೆ, ಸಪ್ಪೆ ಇದೆ ಅಂತ ಇರ್ತಾರೆ. ಯಾಕಂದರೆ ನಾನು ಲೋ ಬಿ ಪಿ ಅಲ್ಲ, ಅದಕ್ಕೆ ನನಗೆ ಹಂಗೆ ಅನ್ನಿಸ್ಬೋದು ಅಂತೇಳಿ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗ್ತಾಯಿದ್ದೀನಿ. ಇನ್ನು ಈ ಅಡುಗೆ ವಿಚಾರಗಳಲ್ಲಿ ನನಗಿನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನಪ್ಪ ಅಂತಂದರೆ ವಿಷಲ್ ಕೂಗ್ಸೋದಕ್ಕಿಂತ ನಾವು ವಿಷಲ್ ಅಂದರೆ ಏನು ಪ್ರೆಷರಲ್ಲಿ ಕುದಿಸೋದಕ್ಕಿಂತ ಹಂಗೆ ನಾರ್ಮಲಾಗಿ ಚೆನ್ನಾಗಿ ಕುದಿ ಬರೋ ಥರ ಕುದಿಸ್ತೀವಲ್ಲ, ಆ ಥರ ಬಂದರೆ ಸಕ್ಕ ಟೇಸ್ಟ್. ಸೊ ಹಾಗಾಗಿ ನಾನು ವಿತೌಟ್ ವಿಷಲ್ ಹಾಕ್ದೇ ಅದನ್ನು ಹಾಗೆ ಲೈಟಾಗಿ ಮೇಲ್ಗಡೆ ದೊಬ್ಬಾಕಿದ್ದೀನಿ ಅಷ್ಟೇ. ನೋಡಿ ಈ ಥರ ಕಾಣಿಸ್ತಲ್ಲ ಈಗ. ಸೊ ಹಾಗೆ ದೊಬ್ಬಾಕಿ ಅದು ಕುದಿಯೋವರೆಗೂ ಚೆನ್ನಾಗಿ ಕುದೀಲಿ ಅಂತ ಹೇಳಿಬಿಟ್ಟು ಅಷ್ಟರೊಳಗಡೆ ಕಚ್ಚಾಟಿ ಆಗಿರೋಂಥ ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇನ್ಮೇಲೆ ಪೂರ್ತಿ ಕೆಲಸ ನಂದೆ. ಮನೇಲಿ ಅಷ್ಟೋ ಇಷ್ಟೋ ಜಯಂತ್ ಹೆಲ್ಪ್ ಮಾಡ್ತಿದ್ರು. ಇನ್ಮೇಲೆ ಹೊರಗಡೆ ಹೋಗಲ್ಲ ಅಂತ ಹೇಳಿದ್ದೆ ತಡ ಅಷ್ಟು ಕೆಲಸ ನನಗೆ ಫ್ರೆಂಡ್ಸ್. ಹಂಗಾಗ್ಬಿಟ್ಟಿದೆ ಮನೇಲಿ ಪರಿಸ್ಥಿತಿ. ಮತ್ತು ಪಾತ್ರೆ ಜಾಸ್ತಿ ಆಯಿತು ಅಂತಂದರೆ ತೊಳೆಯೋದಕ್ಕೂ ಕೂಡ ಕಷ್ಟ ನಾನೇ ಪಡಬೇಕಾಗುತ್ತೆ ಅಂತ ಹೇಳಿ ಎಷ್ಟೆಷ್ಟು ಇರುತ್ತೋ ಅವಾಗವಾಗ ಟೈಮ್ ಸಿಕ್ಕಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇದ್ದಾಗಲೇ ತೊಳ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಇನ್ಸ್ಟಂಟ್ ವರ್ಕ್. ಆದರೂ ಏನು ಮಾಡೋದು, ಸುಸ್ತಾಗ್ಬಿಟ್ರೆ ಮುಗೀತು, ಮತ್ತೆ ರಾಶಿ ಬಿದ್ದಂಗೆ ಕೆಲಸ. ಬಟ್ ಇರಲಿ, ಟೈಮ್ ಇದ್ದಾಗ ಮಾಡ್ಕೋಬೇಕು ಅಂತೇಳಿ ಇವಾಗ ಕ್ಲೀನ್ ಮಾಡಿಕೊಂಡು ಇರೋ ಅಷ್ಟು ಕೂಡ ಪಾತ್ರೆಗಳನ್ನ ತೊಳಿಬೇಕು ಅಂತೇಳಿ ಜೋಡಿಸಿಕ್ತಾ ಇದ್ದೀನಿ. ಯಾಕಂದರೆ ಅನ್ನ ಆಗಿದೆ, ಸಾಂಬಾರು ಆಗ್ತಾಯಿದೆ, ಮುದ್ದೆ ಮಾಡಬೇಕು. ಸೊ ನೋಡಿ, ಸೈಡಿಗೆ ಒಂದು ಪಾತ್ರೆಯಲ್ಲಿ ಬೆಳಗ್ಗೆ ಮಾಡಿರೋವಂಥ ಅನ್ನ ಇತ್ತು. ನಾವು ಯಾವಾಗಲೂ ಮುದ್ದೆ ಮಾಡೋವಾಗ ಅನ್ನ ಹಾಕಿ ಮಾಡ್ತೀವಿ. ಸೊ ಈ ಅನ್ನನೇ ಇಲ್ಲ ಅಂತಂದಾಗ ಅಕ್ಕಿ ನುಚ್ಚು ಮಾಡ್ಕೊತೀನಿ ನಾನು. ನನಗೆ ಆ್ಯಕ್ಚುಲಿ ಅನ್ನ ಹಾಕಿ ಮಾಡೋದಕ್ಕಿಂತ ಅಕ್ಕಿ ನುಚ್ಚು ಹಾಕಿ ಮುದ್ದೆ ಮಾಡೋದು ಕಲ್ತಿದ್ದೀನಿ. ಅದಂದ್ರೂ ಸಖತ್ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಅಷ್ಟ್ರಿಗೂ ಇಷ್ಟ. ನಮ್ಮ ಅಮ್ಮನೂ ಅಷ್ಟೇ, ಯಾವುದೋ ಸ್ಟೈಲ್ ಕಲ್ತ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡ್ತೀಯ ಅಂತೇಳಿ. ಇದನ್ನು ನಾನು ಕಲ್ತಿದ್ದು ನಮ್ಮ ಊರ್ಗಿತ್ತಿ ಅವ್ರ ಮನೇಲಿ. ಅವಾಗ ಇಷ್ಟ ಆಗಿದ್ದು ನಾನು ಹಂಗೆ ಕಲ್ತ್ಬಿಟ್ಟೆ ಅದನ್ನು ಮಾಡಬೇಕು ಅಂತೇಳಿ. ಸೊ ಇನ್ನು ಎಲ್ಲ ಸೈಡಿಗೆ ಮೊಸರೆಲ್ಲ ಹಾಕಿದ್ದೀನಲ್ಲ, ಒಂದು ಕಡೆ ಸಾಂಬಾರು, ಇನ್ನೊಂದು ಕಡೆ ಮುದ್ದೆಗೆ ಹೆಸರಿಟ್ಟು ಹಿಟ್ಟು ಕೂಡ ರೆಡಿ ಮಾಡಿ ಇಕ್ತಾ ಇದ್ದೀನಿ. ಕುದಿ ಬಂದ ತಕ್ಷಣ ಹೋಗಿ ಹಾಕಿ ರೆಡಿ ಮಾಡಿದ್ರೆ ಆಯ್ತಂತ. ಆ್ಯಂಡ್ ಫ್ರೆಂಡ್ಸ್, ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಕ್ಯಾಮ್ರಾನ ಇಲ್ಲಿಟ್ಟು ಶೂಟ್ ಮಾಡ್ತಿರೋದು, ಹಾಗಾಗಿ ನನಗೆ ಹಂಗೆ ಅನ್ನಿಸ್ತಿದೆ. ಗೊತ್ತೇ ಇರಲಿಲ್ಲ ಕಿಚನ್ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾನು ಇದನ್ನೆಲ್ಲ ರೆಡಿ ಮಾಡಿದ್ದೆ, ಬಟ್ ವ್ಲಾಗ್ಸ್ ಅಂತ ಏನು ಮಾಡಿರಲಿಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ಆ್ಯಂಡ್ ಈ ವ್ಯೂ ಅಂತೂ ಟ್ರೈಯೇ ಮಾಡಿಲ್ಲ. ಇವತ್ತು ಹೆಂಗೋ ಅನ್ನಿಸ್ತು, ಇಲ್ಲಿಟ್ಟರೆ ಹೆಂಗೆ ಕಾಣುತ್ತೆ ನೋಡೋಣ ತಡಿ, ಕವರ್ ಆಗುತ್ತಾ ಅಂತ ಸುಮ್ಮನೆ ಇಟ್ಟು ಶೂಟೆಲ್ಲ ಮಾಡಿಕೊಂಡು ದೆನ್ ನೋಡ್ತೀನಿ. ತುಂಬ ಇಷ್ಟ ಆಯಿತು. ಇನ್ನು ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ತುಂಬ ಕಡಿಮೆ ಇತ್ತು ಅಂಥೇಳಿ. ಕುದಿ ಬರೋದ್ರೊಳಗಡೆ ಆರಾಮ್ಸೆ ಆಗುತ್ತೆ. ನನಗೆ ಈ ಮನೇಲಿ ತುಂಬ ಕೆಟ್ಟ ಬೇಜಾರು ಅಂದರೆ ಇದೇ ಕೆಲಸ, ಪಾತ್ರೆ ತೊಳೆಯೋದು. ಯಾಕೆ ಅಂತೀರಾ, ಕೈಯೆಲ್ಲ ಕೊಯ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸುಮಾರು ಒಂದು ವಾರದಿಂದ ನಾನೇ ತೊಳೆದಿರೋದು. ಆ ಒಂದು ವಾರದಲ್ಲಿ ಎಷ್ಟು ಫ್ರ್ಯಾಕ್ಚರ್ಸ್ ಆಗಿದೆ ಅಂತಂದರೆ, ನಿಂಬೆಹಣ್ಣು ಮುಟ್ಟಿದ್ರೂ ಕೂಡ ಕೈ ಉರಿ, ಉಪ್ಪು ಮುಟ್ಟಿದ್ರೂ ಉರಿ ಆಗ್ತಿದೆ. ಇನ್ನು ಸಾಂಬಾರು ಅನ್ನ ಏನಾದರೂ ಖಾರ ಇರೋದು ಮುಟ್ಟಿದೆ ಅಂತಂದರೆ ಸಖತ್ತು ಹಿಂಸೆ ಅನ್ನಿಸ್ತಾ ಇದೆ. ಅಷ್ಟು ಕೈ ಕೊಯ್ಕೊಂಡಿದ್ದೀನಿ. ಇನ್ನು ಬಿಡೋಕ್ಕಾಗಲ್ಲ, ನಾನೇ ತೊಳಿಬೇಕು. ಹಾಗಾಗಿ ತೊಳಿತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಇದು ಸಿಮೆಂಟ್ ಹಾಕಿರ್ತಾರೆ, ಕಲ್ಲು. ನನಗೆ ಈ ಥರದ್ದು ಸಿಂಕಲ್ಲಿ ಪಾತ್ರೆಗಳು ತೊಳೆದು ಅಭ್ಯಾಸನೇ ಇಲ್ಲ. ಈಗ ಮನೆಗೆ ಬಂದ ಮೇಲೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಬೈಕೊಂತ ಅದ್ರ ಪರವಾಗಿಲ್ಲ, ತೊಳಿಲೇಬೇಕು ಅನ್ನೋ ಕಾರಣಕ್ಕೆ ತೊಳಿತಾ ಇದ್ದೀನಿ. ಲಾಸ್ಟಿಗೆ ಕ್ಲೀನ್ ಮಾಡಬೇಕಲ್ವ, ಆ ಕ್ಲೀನ್ ಮಾಡುವಂಥ ಹೊತ್ತಲ್ಲಿ ಆ ಸಿಮೆಂಟ್ ಎಲ್ಲ ಏನಾಗುತ್ತೆ, ಕೈಗೆ ತೆರೆದುಬಿಡುತ್ತೆ. ಏನೂ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ಆಲ್ಟರ್ನೇಟಾಗಿ ಏನಾದರೂ ಮಾಡ್ಬೋದಾ ನೀವೇ ಹೇಳಿ. ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂಥರ ಹೇಳ್ತಿದ್ದಾರೆ, ಏನೋ ವಾಲ್ ಸ್ಟಿಕ್ಕರ್ ಹಾಕು, ಅದಾಕು ಇದಾಕು ಅಂತೇಳಿ. ಅದಕ್ಕೆಲ್ಲ ಮೇ ಬಿ ಹೋಗುವಂಥದ್ದಲ್ಲ ಇದು ಅನ್ನೋದು ನನ್ನ ಒಂದು ಒಪಿನಿಯನ್. ಬಿಕಾಸ್ ಸಿಂಕಲ್ಲಿ ಹೋಲ್ ತುಂಬ ಚಿಕ್ಕದಿರುತ್ತೆ, ಅದ್ರ ಸುತ್ತ ಸಿಮೆಂಟ್ ಹಾಕಿರ್ತಾರೆ ಗೊತ್ತಾ. ಸೊ ಆ ಥರ ಕೈಯೆಲ್ಲ ಏನಾಗುತ್ತೆ, ತಿಕ್ಕೋವಾಗ ಒಂಥರ ಕೊಯ್ಕೊಂಡ್ಬಂದ್ಬಿಟ್ಟಿದೆ. ಹಾಗಾಗಿ ಅಲ್ಲಲ್ಲಿ
ಗಾಯಗಳಾಗಿ ನೋವು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಏನಾದರೂ ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅನ್ನೋದು ನನಗೆ ಸರಿ ಅನಿಸಿದ್ರೆ ಡೆಫಿನೆಟ್ಲಿ ಆವಾಗ ಟ್ರೈ ಮಾಡೋಣ. ಪಾತ್ರೆ ಒಂದು ಕ್ಲೀನ್ ಆಯಿತು ಅಂತಂದರೆ ನನಗೆ ಎಂಥ ಆರಾಮ್ಸೆ ಅಂತೀರಾ, ಭಯಂಕರ ಆರಾಮು. ಯಾಕಂದರೆ ನಮ್ಮ ಮಿಂಚು ಏನಾದರೂ ಎದ್ದಿದ್ದು ಅಂದರೆ ನನಗೆ ಇದೊಂದು ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ. ಬಂದು ಹಿಂದೆ ನಿಂತ್ಕೊಂಡು ಬಾ ನನ್ನ ಎತ್ಕೋ ಅಮ್ಮ ಬಾ ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಸ್ಸಲಾಗಲ್ಲ. ಒಂದು 4 ತಿಕ್ಕೋದು ಎದ್ದೋಗಿ ಅವಳನ್ನ ಸುಧಾರಿಸೋದು, ಅವಳ ಜೊತೆ ಇರೋದು ಇದೇ ಆಗಿಬಿಡುತ್ತೆ. ಹಾಗಾಗಿ ಪಾತ್ರೆಗಳನ್ನ ಜಯಂತ್ ಇದ್ದಾಗ ಅಥವಾ ನಂಗೆ ಟೈಮ್ ಸಿಕ್ಕಾಗ ಅವಳು ಮಲ್ಕೊಂಡಾಗ ಕ್ಲಿಯರ್ ಮಾಡ್ಕೊತೀನಿ. ಸೊ ನೋಡಿ ಎಷ್ಟು ಸ್ಪೀಡಾಗಿ ಆಯಿತು. ನಿಮಗೆ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಅಷ್ಟು ಸ್ಪೀಡಾಗಿ ನಾನು ತೊಳೆಯಲ್ಲ, ತುಂಬ ಸ್ಲೋವಾಗಿ ಮಾಡ್ತೀನಿ. ಬಟ್ ಅಷ್ಟು ತೊಳೆಯೋದ್ರೊಳಗಡೆ ಕುದಿ ಬಂದಿತ್ತು. ಹಾಗಾಗಿ ಹಿಟ್ಟಾಕಿ ಬಂದು ಇಲ್ಲಿ ಜಯಂತ್ಗೆ ನೋಡ್ತಾ ಇದ್ದೆ, ಏನು ಮಾಡ್ತಿದ್ದಾರೆ ಇವರು ಅಂತೇಳಿ ಊಟ ಮಾಡಿಸ್ತಿದ್ದಾರೆ. ನನಗಿಂತ ಚೆನ್ನಾಗಿ ಊಟ ಮಾಡಿಸ್ತಾರೆ, ಬಟ್ ನನಗಿಂತ ಜಾಸ್ತಿ ಫ್ರಸ್ಟ್ರೇಷನ್ ಆಗ್ತಾರೆ. ಯಾಕಂದರೆ ನನ್ನ ಮಕ್ಕಳು ವಿಚಾರದಲ್ಲಿ ನಮಗೆ ತುಂಬ ಸಿಟ್ಟು ಬರೋದು ಅಂದರೆ ಊಟ. ಸರಿಯಾಗಿ ಊಟ ಮಾಡಲ್ಲ. ಮೀನ್ಸ್ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅಂದರೆ ಆಲ್ಮೋಸ್ಟ್ 1.5 hour ಆಗಬೇಕು, 1.5 hour 2 hours ಆಗಬೇಕು, ಆ ಥರ ಕಲ್ತ್ಬಿಟ್ಟಿದ್ದಾರೆ. ಇದೆಲ್ಲದು ಯಾರ ಮಹಿಮೆ ಅಂದರೆ ನಮ್ಮಮ್ಮನ ಮಹಿಮೆ. ನಾವಾದರೆ ಫಾಸ್ಟಾಗಿ ಊಟ ಮಾಡಿಸ್ತೀವಿ, ನಮ್ಮಮ್ಮ ಹಂಗಲ್ಲ, ಆಟಾಡ್ತೀರಾ ಆರಾಮಾಗಿ ಆಟಾಡಿ ಊಟ ಮಾಡಿ ಅಂತೇಳಿ. ಸೊ ಅದು ಅಭ್ಯಾಸ ಕಂಟಿನ್ಯೂ ಆಗಿ ನಮ್ಮ ಹತ್ರನೂ ಅಂಥದ್ದೇ ಆಟಗಳು. ಬಟ್ ನಮಗೇನು ಮಾಡೋದು, ನಮ್ಮ ಕೆಲಸಗಳಿರುತ್ತೆ, ಆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಥರದ ಆಟಗಳಂತೂ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ. ಬಟ್ ಸಖತ್ ಕ್ಯೂಟ್. ಎಲ್ಲಿ ಸಿಗುತ್ತೆ ನೋಡಿ ಈ ಥರದ್ದೆಲ್ಲ ಆಟ ಅಲ್ವಾ. ಅವಳು ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾಳೆ, ಕಣ್ಣು ಮುಚ್ಕೊಂಡು ತೆಗ್ದಿದ ತಕ್ಷಣ. ನನಗಂದ್ರೆ ಆ ವಿಡಿಯೋ ನೋಡೋಕ್ಕೆ ಭಯಂಕರ ಖುಷಿ ಆಯಿತು. ಇನ್ನೂ ತುಂಬ ಚೆಂದ ಆಟ ಆಡ್ತಾಳೆ ಫ್ರೆಂಡ್ಸ್ ನಮ್ಮ ಮಿಂಚು ಅಂತೂ. ಅವಳಿಂದ ಎಷ್ಟು ನಾನು ಕೆಲವೊಮ್ಮೆ ಸ್ಟ್ರೆಸ್ ಫ್ರೀ ಆಗ್ತೀನಿ ಅಂದರೆ ಭಯಂಕರ ಖುಷಿ. ಬಟ್ ಅವಳಿಗಂತೂ ಸುಸ್ತು ಮಾಡಿ ಅಳಿಸಿ ಕೈ ಬಿಡ್ತೀನಿ, ಅಷ್ಟು ಮುದ್ದಾಡ್ತೀನಿ. ಇನ್ನು ಇವಾಗ ತೋರಿಸ್ತಾ ಇರೋದು ಏನು ಅಂತ ಅನ್ಕೊತಿದ್ದೀರಾ, ORS ಶೀಟ್ಸ್ ಫ್ರೆಂಡ್ಸ್. ಅಷ್ಟು ನನಗೆ ಫಿಸಿಕಲಿ ವೀಕ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಜಯಂತ್ ಹತ್ರ ತರಿಸ್ಕೊಂಡಿದ್ದೀನಿ. ನನಗೆ ಯಾವಾಗ ತಲೆ ತಿರುಗುತ್ತೆ, ನಾನು ರಿಕವರ್ ಆಗೋವರೆಗೂ ಬಿಡಲ್ಲ, ಹಂಗೆ ಕುಡಿತೀನಿ ತಗೊಂಬ ಅಂತೇಳಿ ಇಷ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟು ಪ್ರಾಬ್ಲಮೆಟಿಕ್ ಅನ್ನಿಸ್ತಾ ಇದೆ ನನಗೆ ಬಾಡಿ ವೈಸ್. ಸೊ ಅದಕ್ಕೆ ಇನ್ನು ಕುದೀತಾ ಇದೆ. ಇಲ್ಲಿ ನೋಡಿ ಮುದ್ದೆಗೆ ಹೆಸರು ಕುದೀತಾ ಇದೆ. ನಾನು ಬಂದು ಬಿಸಿನೀರು ಕಾಯಿಸ್ಕೊಂಡು, ಅಂದರೆ ಲೈಟಾಗಿ ವಾಮ್ ವಾಟರಲ್ಲಿ ನಾನು ಕುಡಿಯೋದು, ಒಂದು ORS ಶೀಟ್ ಹಾಕ್ಕೊಂಡು ಕುಡಿತೀನಿ. ಅವಾಗ ಒಂದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಎಲ್ಲಿವರೆಗೂ ಹೀಗೆ ಮಾಡ್ತೀನಿ ಅಂದರೆ, ನಾನು ಫುಡ್ ನೀಟಾಗಿ ಮೇಂಟೈನ್ ಮಾಡಿ ನಾನು ಬ್ಯಾಲೆನ್ಸ್ ಸಿಗೋವರೆಗೂ ಮತ್ತು ಮಾಡಲೇಬೇಕಾಗುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಆರೋಗ್ಯ ಅನ್ನೋದು. ಒಂದು ಸರಿ ಕೆಡಿಸ್ಕೊಂಡ್ಬಿಟ್ರೆ ಮತ್ತೆ ರಿಕವರ್ ಆಗೋದು ತುಂಬ ಕಷ್ಟ. ಅದರಲ್ಲೂ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ಲೋ ಬಿ ಪಿ ಅಂದಿದ ತಕ್ಷಣ ಅಯ್ಯೋ ಹುಷಾರಾಗಿರೋ ಹಂಗೆ ಹಿಂಗೆ ಅದನ್ನು ಕೇಳೇ ಭಯ ಆಗುತ್ತೆ. ಬಟ್ ಇಲ್ಲ, ನನ್ನ ಬಾಡಿ ಅಷ್ಟು ವೀಕ್ ಏನಲ್ಲ ಅಂತೇಳಿ ಅಫರ್ ಮಾಡ್ಕೊಂಡು ಮತ್ತೆ ಯಥಾಸ್ಥಿತಿ ಹಂಗೆ ನಾರ್ಮಲೈಸ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಟ್ ಹೇಳಬೇಕು ಅಂದರೆ ಕಂಪ್ಯಾರಿಸನ್ ಟು ಅದರ್ಸ್ ನನ್ನ ಬಾಡಿ ಸ್ವಲ್ಪ ಗುಡ್, ತುಂಬಾ ಗುಡ್ ಅಂತ ಅನ್ಕೊತಿರ್ತೀನಿ. ಯಾವಾಗಲೂ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರ್ತೀನಿ. ಸೊ ಹಾಗೆ ನನಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ. ಇವಾಗೂ ಕೂಡ ಇಷ್ಟು ವೀಕ್ ಆಗೋದಕ್ಕೆ ಕಾರಣ ನಾನೊಂದು 20 days ಫುಡ್ ಅನ್ನೋದು ಅಸಲು ನಾನು ತೊಗೊಳ್ಲಿಲ್ಲ, ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟೆ. ಅದೇನೋ ಗೊತ್ತಿಲ್ಲ, ಊಟ ಹೋಗ್ತಿರ್ಲಿಲ್ಲ, ಹಾಗಾಗಿ ಅವಾಯ್ಡ್ ಮಾಡಿಬಿಟ್ಟೆ. ಅವತ್ತೊಂದು ಸ್ವಲ್ಪ ಫೋರ್ಸ್ ಮಾಡಿನೋ ಅಥವಾ ಬೇಗ ರಿಕವರ್ ಮಾಡ್ಕೊಂಡಿನೋ ತಿನ್ನಬೇಕಿತ್ತು, ಆಗ್ತಿರ್ಲಿಲ್ಲ ನನಗೆ. ಫುಡ್ ಅಂದ್ರೇ ಒಂಥರ, ಊಟ ಅಂದರೆ ವಾಮಿಟ್ ಸೆನ್ಸೇಷನ್ ಆಗೋ ಥರ ಆಗ್ತಾಯಿತ್ತು, ದೃಷ್ಟಿಗೋ ಅಥವಾ ಅದೇನೋ ಒಂಥರಲ್ಲ ಕಣ್ಣಿಸ್ರು ಅಂತೇಳಿ. ಸೊ ಆ ಥರದ್ದು ಅಥವಾ ಏನೋ ಗೊತ್ತಿಲ್ಲ, ನಾಟ್ ಎ ಪ್ರಾಪರ್ ರೀಸನ್, ಬಟ್ ಹಂಗೆ ಆಗಿಬಿಟ್ಟಿತ್ತು. ಅದರಿಂದ ಇವಾಗ ಸ್ವಲ್ಪ ಹೊರಗಡೆ ಬಂದು ಫುಡ್ ಕಡೆ ಗಮನ ಕೊಟ್ಟಿದ್ದೀನಿ. ಎಲ್ಲ ಆದಮೇಲೆ ಅನ್ನೋ ಥರನೇ ಆಗಿರೋದು. ಸೊ ಇನ್ನು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋದಕ್ಕೂ ಕೂಡ ಶಕ್ತಿ ಇರದೇ ರೀತಿ ಆಗಿಬಿಟ್ಟಿತ್ತು. ಇವತ್ತೊಂದು ಸ್ವಲ್ಪ ಸುಧಾರಿಸ್ಕೊಂಡು, ಕೈ ನೋವಾದರೂ ಪರವಾಗಿಲ್ಲ, ಮುದ್ದೆ ಮಾಡ್ಕೊಂಡು ತಿನ್ನಬೇಕು, ಮುದ್ದೆ ಮಾಡಿಕ್ಬೇಕು ಅಪ್ಪ ಅಮ್ಮಂಗೆ ಇಬ್ಬರಿಗೂ ಅಂತ ಹೇಳಿ. ನಾನ್ ವೆಜ್ ಜೊತೆ ಮುದ್ದೆ ಇಲ್ಲ ಅಂತಂದರೆ ಹೇಗೆ, ಆ ಒಂದು ರೀಸನ್ಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತು ಬಿಫೋರ್ ಮುದ್ದೆ ಮಾಡೋದಕ್ಕೆ ಸರ್ರಾಗಿ ಬಯಸ್ಕೊತಿದ್ದೆ, ಅಸಲು ಮುದ್ದೆ ಮಾಡೋದಕ್ಕೆ ಬರ್ತಿರಲಿಲ್ಲ. ಬಟ್ ಇವಾಗ ಎಷ್ಟು ಪರ್ಫೆಕ್ಟಾಗಿ ಮುದ್ದೆ ಮಾಡ್ತಿದ್ದೀನಿ ಅಂದರೆ ಸಕ್ಕ ಖುಷಿ ನನಗೆ. ಅಂದರೆ ಗ್ರಿಪ್ ಸಿಕ್ಬಿಡ್ತು, ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕಬೇಕು, ಎಷ್ಟೊತ್ತು ಕುದಿಸ್ಬೇಕು, ಮುದ್ದೆ ಪೂರ್ತಿ ಕುದ್ದಿದೇನೋ ಇಲ್ವೋ, ಗಂಟು ಆಗಿದೆನೋ ಇಲ್ವೋ, ಗಂಟನ್ನು ಹೆಂಗೆ ತಿಳ್ಕೊಬೇಕು, ಇದೆಲ್ಲ ಕಲಿತು ಇವಾಗ ಫೈನಲಿ ಮುದ್ದೆ ಮಾಡೋದು ಕಲ್ತಾಗ ತುಂಬ ಖುಷಿ ಇದೆ. ಆಮೇಲೆ ಹೆಂಗೆ ಮಾಡಿದ್ರು ಕೂಡ ಬಯಸ್ಕೊತಿದ್ದೆ ಏನಾದರೂ ಒಂದು ರೀಸನ್ಗಳಿಗೆ. ಬಟ್ ಇವಾಗ ಹಂಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ತಿಂತಿರ್ತಾರೆ, ಅದೊಂಥರ ಖುಷಿ. ಅದರಲ್ಲೂ ಸಾಂಬಾರು ಅಂದರೆ ಇವತ್ತು ಮಸ್ತಾಗಿತ್ತು. ಮತ್ತು ನಮ್ಮಮ್ಮ ಈ ಥರ ತಟ್ತಾರಲ್ಲ, ಆ ಥರ ತಟ್ತಾ ಇರೋವಾಗ ನಾನು ಅನ್ಕೊತಿದ್ದೆ, ಇದು ಹೆಂಗೆ ಬರುತ್ತೆ ಗ್ರಿಪ್ಪು, ಹೆಂಗೆ ತಟ್ತಾರೆ ಇವ್ರು, ಹೆಂಗೆ ಮಾಡ್ತಾರೆ ಮುದ್ದೆ ಅಂತೇಳಿ. ಇವಾಗ ನಾನೇ ಹೆಂಗೆ ಮಾಡೋವಾಗ ಒಂಥರ ಖುಷಿ ಅನಿಸುತ್ತೆ. ಮುದ್ದೆ ಮಾಡುವಾಗ ಒಂಥರ ಆಡ್ತಾ ಇರ್ತೀನಿ ನಾನು. ಸೊ ಇನ್ನು ಅಪ್ಪಂಗೆ ಅಮ್ಮಂಗೆ ಮತ್ತು ನನಗೆ ಜಯಂತ್ಗೆ ಮುದ್ದೆ. ಸೊ ಮಕ್ಕಳು ಕೂಡ ಮುದ್ದೆ ತಿಂತಾರೆ ನಮ್ಮ ಮನೇಲಿ, ಅವ್ರಿಗಂತೂ ಸಖತ್ ಇಷ್ಟ, ಅವ್ರಿಗೂ ಸೇರಿ ಮಾಡಿದ್ದು. ಇನ್ನು ಲಾಸ್ಟಿಗೆ ಒಂದು ಚಿಕ್ಕ ಮುದ್ದೆನ ಕೈಯಲ್ಲಿ ಉಂಡೆ ಮಾಡಿ ನಾನು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಹಂಗೆ ಹಾಕಿ ಇಡಬೇಕಂತೆ, ಅದು ನಮ್ಮಮ್ಮ ಯಾವಾಗಲೂ ಮಾಡ್ತಾರೆ. ಸೊ ದಟ್ ನಾನು ಮಾಡ್ತಾಯಿದ್ದೀನಿ. ಅದಾಗಿ ಊಟಕ್ಕೆ ಬರಬೇಕಿತ್ತು, ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ. ಅಷ್ಟೊತ್ತಿಗೆ ಜಯಂತ್
ಏನು ಮಾಡಿದ್ರು ಅಂದರೆ ಅವ್ರನ್ನ ಕರ್ಕೊಂಬರಕ್ಕೆ ಹೋದರು. ನಾನು ಮಿಂಚು ಮಲಗಿಸ್ದೆ, ಹೇಳಿದ್ನಲ್ಲ ಅವಳು ಅನ್ನ ಮತ್ತು ಚಿಚ್ಚಿ ಮಮ್ಮು ತಿಂದಿದ್ದು ಅಂತೇಳಿ ಅವಳನ್ನ ಮಲಗಿಸಿ ಆಮೇಲೆ ದೆನ್ ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅವಳೊಬ್ಬಳು ಇದ್ಬಿಟ್ರೆ ನಂದು ಊಟ ಅರ್ಧಂಬರ್ಧ. ಸೊ ನಾನು ನೋಡಿ ಅವರೆಲ್ಲ ಊಟ ಮಾಡ್ತಿದ್ದಾರೆ, ನಾನು ಪೋಡ್ಕ್ಯಾಸ್ಟ್ ನೋಡ್ಕೊತ ಊಟ ಮಾಡ್ತಿದ್ದೀನಿ. ದೆನ್ ಅಪ್ಪ ಅಮ್ಮ ಎಲ್ಲ ಮತ್ತೆ ಶಿಫ್ಟಿಂಗ್ ಹತ್ರ ಹೋದರು, ಜಯಂತ್ ಕೂಡ ಹೋದರು, ಮಕ್ಕಳು ಕೂಡ ಅವ್ರ ಹಿಂದ್ಗಡೆನೇ ಹೋದರು. ಸೊ ನಾನು ಹಾಗಾಗಿ ಲೈಯಿಂಗ್ ಮಾಡ್ತಾ ಇದ್ದೀನಿ, ನನಗೊಂದು 10 ನಿಮಿಷ ಟೈಮ್ ಬೇಕು ಅಂತ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಮಲ್ಕೊಂಡು ಹಾಡು ಗೀಡೆಲ್ಲ ಕೇಳ್ತಾ ವೀಡಿಯೋಸ್ ಎಲ್ಲ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೆನ್ ನಾನು ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ, ನಿದ್ದೆ ಮಾಡಿದೆ. ಅದಾದಮೇಲೆ ಒಂದು ಸುಮಾರು 7:30 ಐ ಥಿಂಕ್ 7:45 ಆಗಿತ್ತು. ಆವಾಗ ಅಮ್ಮನ ಮನೆ ಹತ್ರ ಹೋದೆ. ನಾನು ಹೇಳಿದ್ನಲ್ಲ ತುಂಬ ನಿಯರೆಸ್ಟ್ ಇದೆ ನಮ್ಮ ಮನೆಗೆ ಅಂತೇಳಿ. ಸೊ ಅಲ್ಲೋಗಿ ಹೊರಗಡೆ ಕೂತ್ಕೊಂಡಿದ್ವಿ. ಜಸ್ಟು ಎಲ್ಲ ಸಾಮಾನುಗಳು ಬಂದು ಶಿಫ್ಟ್ ಮಾಡಿದ್ದಾರೆ ಅಷ್ಟೇ, ಮೀನ್ಸ್ ಮನೇಲಿ ಇಟ್ಟಿದ್ದಾರೆ. ಇನ್ನೂ ಏನೂ ಒಂದು ವಸ್ತುನೂ ಮುಟ್ಟಿಲ್ಲ, ಜಸ್ಟ್ ಆಗಿದೆಪ್ಪ ಸದ್ಯ ಅಂತೇಳಿ ಪಾಪ ಅಮ್ಮ ಕೂತ್ಕೊಂಡಿದ್ದಾರೆ. ನಮಗೆ ಹುಷಾರಿಲ್ಲ ಅಂತಂದ್ರೂ ಕೆಲಸದ ವಿಚಾರದಲ್ಲಿ ನಮ್ಮಮ್ಮ ರೆಸ್ಟ್ ಮಾಡೋರೇ ಅಲ್ಲ. ಇವಾಗ ಮತ್ತೆ ಬ್ಯಾಕ್ ಟು ನಾರ್ಮಲ್ ಅಂತ ಆಗ್ತಾ ಇದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಒಂದು ಸ್ವಲ್ಪ ಹಂಗೋ ಹಿಂಗೋ ನಾರ್ಮಲ್ ಆದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದೊಂಥರ ನೋವಲ್ವಾ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಡಿ. ಹಾಗೆ ಇದು ನಮ್ಮ ಚಿಟ್ಟಿ ಮಾಡಿರೋ ಶೂಟ್. ಚಿಟ್ಟಿ ಸುಸ್ತಾಗಿದೆ, ಸಾಮಾನೆಲ್ಲ ಹೆಂಗೆ ಇಳಿಸಿದ್ದಾರೆ ತೋರಿಸು ಅಂತಂದಿದ್ದಕ್ಕೆ ಎಷ್ಟು ನೀಟಾಗಿ ಮಾಡಿದ್ದಾನೆ ನೋಡಿ ವಿಡಿಯೋನ. ಆ್ಯಂಡ್ ಎಲ್ಲ ವಸ್ತುಗಳು ಹಾಗಂಗೆ ಇಟ್ಟಿದ್ದಾರೆ. ಇನ್ನು ನಾಳೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ವಸ್ತುಗಳನ್ನ ತೊಳೆದಿಟ್ಟು ಒಂದೊಂದೇ ಜೋಡಿಸ್ಕೋಬೇಕು. ಅಡುಗೆ ಮನೆ ಹಿಂಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ, ಇಬ್ಬರಿಗೆ ಮಸ್ತಿದೆ ಮನೆ ಇದು. ಒಂದು ಸ್ವಲ್ಪ ಫೆಸಿಲಿಟಿ ಕೂಡ ಎಲ್ಲ ಥರ ಅಕ್ವಾಗಾರ್ಡ್ ಹಾಕೋದಕ್ಕೆ, ಫ್ರಿಜ್ ಇಕ್ಕೋದಕ್ಕೆ, ಮತ್ತು ವಾಷಿಂಗ್ ಮಿಷಿನ್, TV, ಸೋಫಾ, A to Z ಎಲ್ಲ ಓಕೆ ಅಂತಲೇ ಅನಿಸಿದ್ದು ನಮಗೆ. ಹಾಗಾಗಿ ಸಿಂಪಲ್ ಆಗಿರಲಿ ಅಂತೇಳಿ. ಇನ್ನು ನಾವಿಬ್ಬರು ಇಲ್ಲೇ ಇದ್ದೀವಲ್ವ, ಮೊಮ್ಮಕ್ಕಳೊಬ್ಬರು ಇರ್ತಾರೆ ಅಜ್ಜಿ ಮನೆಯಲ್ಲಿ, ಬಿಟ್ಟರೆ ನಾವು ನಮ್ಮ ಮನೆಯಲ್ಲಿ ಕೆಲಸಗಳು ಅದು ಇದು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ, ಪಕ್ಕದಲ್ಲೇ ಇದ್ದರೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿ ಈ ಮನೆಯನ್ನು ಓಕೆ ಮಾಡಿ ನಮ್ಮ ಅಪ್ಪ ಇಬ್ಬರು ಶಿಫ್ಟ್ ಆಗಿದ್ದಾರೆ. ಇನ್ನು ಮಿಂಚು ಯಾಕೆ ಅಳ್ತಿದ್ದಾಳೆ, ತಲೆ ತಿಂತಿದ್ದಾಳೆ ಅಂದರೆ ಅಪ್ಪ ಬೇಕಂತೆ ನಮ್ಮ ಅಪ್ಪ, ತಾತ ಬೇಕು ಅಂತ ಹೇಳ್ತಾರೆ, ತಿಂತಿದ್ದಾಳೆ. ನಾನಂತರೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಮುಂಚೆ ಮಾತಾಡ್ಕೊತ ಕೂತಿದ್ದೀನಿ. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಇದ್ದು ಇನ್ನು ರಾತ್ರಿಗೆ ಊಟ ಮಾಡಿ ವಾಪಸ್ ಬರುವಂತ್ರಿ ಬನ್ನಿ ಅಂತೇಳಿ ಮನೆ ಕರ್ಕೊಂಬಂದ್ವಿ. ಮನೆ ಕರ್ಕೊಂಬಂದು ಊಟ ಮಾಡಿ ನಮ್ಮಮ್ಮ ಸ್ವಲ್ಪ ಉಳ್ಕೊಂಡಿದ್ದಾರೆ. ಇನ್ನು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಶನಿವಾರ ಭಾನುವಾರ ಬಂತು ಅಂತಂದರೆ ನಾನು 9 ಗಂಟೆ ಮೇಲೆ ಮಿಸ್ ಕಾಡಲ್ಲ. ಅದೇನೇ ಕೆಲಸ ಇರಲಿ ಎಲ್ಲದೂ ಕೂಡ ಮನೆಯಲ್ಲೇ ಮಾಡ್ಕೊತಾರೆ, ನಾನು ಮಾತ್ರ ಮಿಸ್ ಕಾಡಲ್ಲ. ಬಿಕಾಸ್ ಆಫ್ ಕಿಚ್ಚ ಬಾಸ್, ಅವ್ರಿಗೋಸ್ಕರ ವೇಟ್ ಮಾಡ್ತಿರ್ತೀನಿ ನಾನು. ಅಪ್ಪ ಊಟ ಮಾಡಿ ರೈಟ್ ಸ್ವಲ್ಪ ಹೊತ್ತು ಇರಪ್ಪ ಅಂತಂದ್ರೂ ಇರ್ತಾಯಿಲ್ಲ. ನಮ್ಮ ಅಮ್ಮನ್ನ ಮಲ್ಕೊಂಡ್ರವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಬೈತಾ ಇದ್ದೆ ಚೆನ್ನಾಗಿ, ಒಂದು ಸ್ವಲ್ಪ ತಿರೋದಕ್ಕೆ ಏನಾಗುತ್ತೆ ನಿಮಗೆ ಅಂತೇಳಿ. ಸೊ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಅವ್ರು ಹೊರಟರು. ಸೊ ಚಿಟ್ಟಿ ಕೂಡ ಹೋಗ್ತಾ ಇದ್ದಾನೆ ಮೆಲ್ಲಕ್ಕೆ. ಸೊ ಹಾಗಾಗಿ ಸರ್ರೆ ಬೈತಾ ಇದ್ದೀನಿ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್, ನೀನು ನೆಪ ಇಟ್ಕೊಂಡೆಲ್ಲ ಹೋಗೋಂಗಿಲ್ಲ, ಒಳಗೆ ಬರಬೇಕಂದ್ರೆ ಬರಬೇಕಷ್ಟೇ ಅಂತೇಳಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ದಿನ ನನ್ನ ಡೇ ಹೀಗೆ ಎಂಡ್ ಆಗ್ತಾ ಇದೆ. ಆ್ಯಂಡ್ ಎಸ್, ನಾಳೆ ಮತ್ತೆ ಒಂದು ಲಾಗ್ ಜೊತೆ ಬರ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.